ಕ್ರಿಕೆಟ್ ಪಾಲಿಟಿಕ್ಸ್ KCA ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ಈ ಒಂದು ಕ್ರಿಕೆಟ್ ಪಾಲಿಟಿಕ್ಸ್ ದಿನೇ ದಿನೇ ಕಾವೇರ್ತಿದೆ. ಈ ಒಂದು ಚುನಾವಣೆಯ ಕುರಿತಾಗಿ ಈ ಬಾರಿ ಕುಂಬ್ಳೆ ಮತ್ತು ಶ್ರೀನಾಥ್ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಸದಾನಂದ ಮಯ್ಯ ಕೂಡ ಮಾತನಾಡಿದ್ದಾರೆ. ಹಾಗೆ ಬ್ರಿಜೇಶ್ ಪಟೇಲ್ ಕೂಡ ಈ ಚುನಾವಣೆ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕ್ವಶನ್ ಭಾಳ ಕಷ್ಟ ಇದೆ, ಯಾಕಂದ್ರೆ ನಾವು ಬ್ರಿಜೇಶ್ಗೂ ಕಂಪೇರ್ ಮಾಡ್ತಾ ಇಲ್ಲ. ನಾವು ಕ್ರಿಕೆಟ್ ಪರ ಇಲ್ಲ. ನಾವೇನಂದರೆ 9 ವರ್ಷ ಅಲ್ಲಿ ಟ್ರೆಜರರ್ ಆಗಿದ್ದೆ, ಈಗ 3 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಏನಂದ್ರೆ ನಮಗೇನಂದರೆ ಇವಾಗ ನಾವು ಇಂಡಿಪೆಂಡೆಂಟಾಗಿ ಕೆಲಸ ಮಾಡಲಿಕ್ಕಾಗುತ್ತೆ. ಈಗ ನಾವು ಈ ಲಾಸ್ಟ್ 3 ಇಯರ್ಸಲ್ಲಿ ಬೇಕಾದಷ್ಟು ಕೆಲಸಗಳು ನಮಗೆ ಬಿಟ್ಬಿಟ್ಟಿದ್ದಾರೆ. ಈ ಕ್ಲಬ್ ಹೌಸ್ ಡೆವಲಪ್ಮೆಂಟ್, ಎಂಟೈರ್ ಕ್ಲಬ್ ಹೌಸ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಈ ಥರ ನೀವು ಪ್ರತಿಯೊಂದು ಡಿವಿಷನಲ್ಲೂ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಮತ್ತು ನಿಮಗೆ ಇಂಡಿಪೆಂಡೆಂಟ್, ಯಾಕೆಂದರೆ ನಿಮಗೆ ಈಗಿನ ಹೊಸ ಸ್ಟೈಲಲ್ಲಿ ನಿಮ್ಮ ಮಾಡ್ತಾರೆ, ಪ್ರೊಫೆಷನಲ್ ವೇಯಲ್ಲಿ ಮಾಡ್ತಾರೆ, ಆ ಥರ ನಾವು ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ನಮ್ಮ ಕಡೆ ನೀವು 3 ಇಯರ್ಸ್, ನೆಕ್ಸ್ಟ್ 3 ಇಯರ್ಸಲ್ಲಿ ಇದಕ್ಕೆ ಹೇಳಿದ್ನಲ್ಲ, ನಾನು ಆವಾಗಲೇ ಹೇಳಿದೆ 7x7 ಅಂದರೆ 7 ಸ್ಟೇಷನ್ ಇವಾಗ ಮಾಡಿದ್ದೀವಿ. ಅದೇ ಥರ ಆ ಒಂದೊಂದು ಸ್ಟೇಷನಿಗೆ ನಿಮಗೆ 7 ನಿಮಗೆ ಟೌನ್ಸು ಸೆಲೆಕ್ಟ್ ಮಾಡಿಬಿಟ್ಟು ಒಟ್ಟಿಗೆ 49 ಸ್ಟೇಷನಲ್ಲಿ ಒಟ್ಟಿಗೆ ಎಟ್ ಎ ಟೈಮ್ ಮಾಡಿಬಿಟ್ಟು ಅವರನ್ನು ಬೆಂಗಳೂರಿಗೆ ತೊಗೊಂಬಂದು ಆಡಿಸಿ ಫೈನಲ್ ಸೀಲ್ ಮಾಡ್ತೀವಿ, ಬೆಂಗಳೂರಲ್ಲಿ ಮಾಡ್ತೀವಿ. ಈ ಥರದ್ದೆಲ್ಲ ಹಮ್ಮಿಕೊಂಡಿದ್ದೀವಿ ನೆಕ್ಸ್ಟ್ 3 ಇಯರ್ಸಲ್ಲಿ. ಸರ್, ಈಗ ಕುಂಬ್ಳೆ ಅವರ ಬಣವನ್ನು ವಿರೋಧಿಸುವಂಥ ಕೆಲವೊಂದು ಅಜೀವ್ ಅವರನ್ನು ಏನು ಹೋಲಿಕೆ ಮಾಡ್ತೀರಾ ಅಂತ? ಖಂಡಿತ ಎಲ್ಲರೂ ನಾವು ಮಾಡಿದ ಕೆಲಸ ತೋರಿಸ್ತೀವಿ, ನೋಡಿ ಸ್ವಾಮಿ ಅಂತ ಹೇಳ್ತೀವಿ ಅಷ್ಟೇ. ಯಾಕಂದರೆ ಯಾರೂ ನಿಮಗೆ ಎಗೇನ್ಸ್ಟ್ ಇಲ್ಲ. ನಮಗೆ ನನಗೆ ಗೊತ್ತಿದ್ದ ಪ್ರಕಾರ ಏನಂತ ಹೇಳಿದ್ರೆ, ನಿಮಗೆ ಬ್ರಿಜೇಶ್ ಜೊತೆ ಇರುವವರಾಗಲಿ, ಈಗ ನಾನು ಬ್ರಿಜೇಶ್ ಜೊತೆ ಇದ್ದೆ, ಇವತ್ತಿಗೂ ಆ್ಯಕ್ಚುಲಾಗಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಅವರು. ಬ್ರಿಜೇಶ್ ತಂದೆ, ನನ್ನ ತಂದೆ ಸಣ್ಣ ಆ ಥರದ 45-50 ವರ್ಷದಿಂದ ಫ್ರೆಂಡ್ಸು. ನಾವು ಅವ್ರ ಜೊತೆ ಇಡೀ ಫ್ಯಾಮಿಲಿ ನಮಗೆ ಫ್ರೆಂಡ್ಸು. ಬಟ್ ಫ್ರೆಂಡ್ಶಿಪ್ ಬೇರೆ. ಬಂದಾವಾಗ ನಾನು ಹೇಳಿದೆ, ನನಗೆ ಆ್ಯಕ್ಚುಲಿ ಒಂದು ಪ್ರಿನ್ಸಿಪಲಿ ನಾನು ಅಗೇನ್ಸ್ಟ್ ಆಗಿ ವರ್ಕ್ ಮಾಡೋದಿಲ್ಲ. ನಾನು ಅದಕ್ಕೆ ಹಿಂದೆ ಟ್ರೆಷರರ್ ಆಗಿದ್ದಾವಾಗ ಆವಾಗಲೂ ನಾನೊಂದು ಪ್ರಿನ್ಸಿಪಲಿಗೆ ಲಾಸ್ಟ್ ಒಂದು 6 ಮಂತ್ಸ್ ಇರುವಾಗ ಬಿಟ್ಬಿಟ್ಟು ನಾನು ಹೊರಗಡೆ ಬಂದುಬಿಟ್ಟೆ. ನನಗೆ ಸರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಇವ್ರು ಕರ್ಕೊಂಬಂದ್ರೆ ನಾನು. ನಿಮಗೆ ಈಗ ನೀವು ಹೊಸ ಅವರು ತುಂಬ ಇದೆ, ಮೇನ್ ಪ್ರಿಫರೆನ್ಸ್ ಏನಿರುತ್ತೆ? ಫಸ್ಟ್ ಕ್ರಿಕೆಟ್. ಅದರಲ್ಲಿ ಏನು ಕ್ರಿಕೆಟಲ್ಲಿ ಈಗ ನಾನು ಹೇಳಿದ್ನಲ್ಲ, ಈಗ ನಿಮಗೆ ಈ ಒಂದು ಸ್ಟೇಜಲ್ಲಿ ಫಸ್ಟ್ ಏನಿತ್ತು, ಬೆಂಗಳೂರಲ್ಲಿ ಮಾತ್ರ ಇತ್ತು. ಬೆಂಗಳೂರಿಂದ ಇವರು ಹೊರಗಡೆ ತೊಗೊಂಬಂದು 7 ಸ್ಟೇಷನಿಗೆ ತೊಗೊಂಬಂದರು. ಆ 7ರಿಂದ 49 ಸ್ಟೇಷನಿಗೆ ನಾವು ತೊಗೊಂಬಂದು ನಿಲ್ಲಿಸ್ತೀವಿ. ಅದು ಅಂದರೆ ನಿಮಗೆ ನಮ್ಮ ಪ್ರಕಾರ ಏನಂದರೆ ಇನ್ನು 3 ಇಯರ್ಸ್ ಒಳಗಡೆ ಕರ್ನಾಟಕನ ನಿಮಗೆ ಅಟ್ಲೀಸ್ಟ್ 6 ಜನ ರೆಪ್ರೆಸೆಂಟ್ ಮಾಡಬೇಕು ಹಿಂದೆ ಆದಾಗೆ. ಅದು ಮಾಡಬೇಕಾದ್ರೆ ಈ ರೂರಲ್ ನಿಮಗೆ ಬರಬೇಕು. ಇನ್ನು ಚುನಾವಣೆಯ ಕುರಿತಂತೆ ಬ್ರಿಜೇಶ್ ಪಟೇಲ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. Our team is ready now and we are canvassing and we are very confident we'll win most of the seats. And all the 24, no doubt. It's Mr. Dayanand Pai who's standing as our treasurer. Already you started campaign, sir. How is the response? The response has been very, very good. It's excellent. Excellent and tremendous response, and they want a change now. And very good support we are getting. ಇವತ್ತೇ ನೀವು ನೋಡಿದಿರಿ ಜನರ ಹುರುಪು ಉಲ್ಲಾಸ ಎಷ್ಟಿದೆ ಅಂತ ಇಲ್ಲಿ ಬಂದ ಸಂಖ್ಯೆಯಲ್ಲಿ ಗೊತ್ತಾಗುತ್ತೆ. ನಮಗೇನು ಡೌಟೇ ಇಲ್ಲ. ಇಟ್ಸ್ ಆಲ್ಮೋಸ್ಟ್ 100% ವಿ ಆರ್ ಗೋಯಿಂಗ್ ಟು ವಿನ್. ಆ್ಯಂಡ್ ವಿನ್ ಆದರೆ ಮಾತ್ರ ಒಂದೇ ಒಂದು ಇದಂದರೆ ಕ್ಲಬ್ ಇಂಪ್ರೂವ್ ಮಾಡೋದು ಮತ್ತು ಮೆಂಬರ್ ಫ್ರೆಂಡ್ಲಿ ಅಂತ ಹೇಳಿದ್ದೇನೆ. ಯಾವಾಗಲೂ ನಾವು ಮೆಂಬರ್ಸ್ಗಳಿಗೆ ತುಂಬ ಆದ್ಯತೆ ಕೊಡ್ತೇವೆ, ಅದು ಮಾತ್ರ ಖಂಡಿತ ಅಂದರೆ ಖಂಡಿತ. ಮತ್ತು ಇನ್ನೊಂದಂದರೆ ಆ್ಯಂಡ್ ಕ್ರಿಕೆಟು ಎಷ್ಟು ಕ್ರಿಕೆಟ್ ಇಂಪ್ರೂವ್ ಮಾಡ್ಬೋದು, ಗೇಮ್ ಆಫ್ ಕ್ರಿಕೆಟ್ ಎಷ್ಟು ಎನ್ಕರೇಜ್ ಮಾಡ್ಬೋದು. ಮತ್ತು ಬೆಂಗಳೂರು ಮಾತ್ರ ಅಲ್ಲ, ಈವನ್ ಮೊಫಿಸಿಲ್ ಏರಿಯಾಸ್ದಲ್ಲೂ ತುಂಬ ಇಂಪ್ರೂವ್ ಮಾಡಬೇಕಂತಿದ್ದೇವೆ. ವಿ ವಾಂಟ್ ಟು ಇದು ಯಾವುದು ಕ್ಯಾಚ್ ದ ಇದು ಟ್ಯಾಲೆಂಟ್ಸ್ ಇನ್ ದ ಮೊಫಿಸಿಲ್ ಏರಿಯಾ ಆಲ್ಸೋ. ಆ್ಯಂಡ್ ಆಲ್ಮೋಸ್ಟ್ ಆಲ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಅಕಾಡೆಮಿ ಮಾಡೋದು, ಒಂದು ಕ್ರಿಕೆಟ್ ಅಕಾಡೆಮಿ. And another thing is 100% as a treasurer I am there. I'll just assure 100% transparency, not even 98-99%. It's 100%. And every major decision in the financial transaction with the club, we will just inform all the members why we have taken that decision, how we have taken the decision. Everything we will bring it to the knowledge of the all the members. So ಎಲ್ಲ ಮೆಂಬರ್ಸ್ಗಳಿಗೆ ಒಂದು ಖಂಡಿತ ಅಂತ ಹೇಳಿದ್ರೆ ಮೆಂಬರ್ ಫ್ರೆಂಡ್ಲಿ ಮತ್ತು ಟ್ರಾನ್ಸ್ಪರೆನ್ಸಿಗೆ ತುಂಬ ಆದ್ಯತೆ ಕೊಡ್ತೇವೆ ಅಂತ ನಿಮಗೆ. ಇದು ಬ್ರಿಜೇಶ್ ಬಣದ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ದಯಾನಂದ್ ಪೈ ಅವರ ಮಾತು. ಹೂವರ್, ನಾನು ನಿಮಗೊಂದು ಮಾತು ಕೇಳ್ತೀನಿ. ಸಿ ನಾಗರಾಜ್ ಇದ್ದ ಸಮಯದಲ್ಲಿ ಬ್ರಿಜೇಶ್ ಈ KC ಅಧಿಕಾರದ ಚುಕ್ಕಾಣಿ ಹಿಡಲಿಕ್ಕೆ ಪ್ರಮುಖ ಕಾರಣ ಅಂದರೆ ಒಬ್ಬ ಕ್ರಿಕೆಟರ್ KCಯ ಒಂದು ಚುಕ್ಕಾಣಿ ಒಂದು ಅವ್ರಿಗೆ ಟೈಮ್ ಇರಬೇಕು, ಅಲ್ಲಿ ಕೂತ್ಕೊಂಡು ಕ್ಲೀನಾಗಿ ಕೆಲಸ ಮಾಡಬೇಕು, ಬಯಾಸ್ ಇರಬಾರ್ದು. ನಮ್ಮ ಪಾರ್ಟಿ ಪಾರ್ಟಿ ಮಾಡಿ. ಇವಾಗ ಏನು ತಪ್ಪಾಗಿದೆ ಅಂತ ಹೇಳಿದ್ರೆ, ಪಾಪ ಅನಿಲು ಶ್ರೀನಾಥ್ ಇಬ್ಬರು ಒಳ್ಳೆ ದಾರಿಯೊಳಗೆ ಬಂದರು. ನಾವು ಮಾಡಬೇಕು ಎಲ್ಲ ಸೇರಿ ಇದನ್ನು ಮಾಡೋಕ್ಕೆ ಬಂದರು. ಬಟ್ ಏನಾಯ್ತು ಅಂದ್ರೆ ಅವ್ರ ಜೊತೆ ಇದೇ ಜನ ಸೇರಿರಲಿಲ್ಲ. ಅವರು ಅವ್ರ ಮೇಲೆ ನಂಬ್ಕೊಂಡು ಬಿಟ್ಟಿದ್ದು.
ಇವ್ರ ಪಾಪ ಇರ್ತಿರ್ಲಿಲ್ಲ. ಶ್ರೀನಾಥ್ ICC ಮ್ಯಾಚ್ ರೆಫ್ರಿ ಟ್ರಾವೆಲಿಂಗು, ಶ್ರೀನಾಥ್ ಬ್ಯುಸಿ ಆಗಿದ್ರು, ಕುಂಬ್ಲೇಶ್ ಬ್ಯುಸಿ ಆಗಿದ್ರು, ಇವರು ಬೇರೆಯವ್ರು ನಂಬ್ಕೊಂಡು ಕೊಟ್ಟಿದ್ದಾರೆ, ಅವ್ರುಗಳು ಎಲ್ಲ ಕಿತ್ತಾಕಿರೋದು. ಆಯ್ತಾ, ಎಲ್ಲ ಒಂದು ಕಡೆ ಏನಾಯ್ತು ಅಂದರೆ ಅವರುಗಳು ಆ್ಯಂಟಿ ಬ್ರಿಜೇಶ್ ಇದು ಶುರು ಆಯಿತು. ಅದನ್ನೇ ಒಂದು ಇದಾಗ್ಬಿಡ್ತು ಅವ್ರಿಗೆ ಪ್ರಾಜೆಕ್ಟ್ ಥರ. ಯಾರೇ ಬ್ರಿಜೇಶ್ ಜೊತೆ ಇದ್ದವ್ರು ಅವರೆಲ್ಲ ಅಗೇನ್ಸ್ಟ್ ಮಾಡ್ಕೊಂಡ್ಬಂದ್ರು. ನಾನು ಅಲ್ಲೇ ಹೇಳ್ತಾ ಇದ್ದಿದ್ದು, ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಇವಾಗ ಬ್ರಿಜೇಶ್ ಪಟೇಲ್ ಏನೋ ಮಾಡಿರ್ಬೋದು, ಅದ್ರ ಕರ್ಕೊಂಡ್ಬಂದು ಅವ್ರ ಅಡ್ಮಿನಿಸ್ಟ್ರೇಷನ್ ಎಬಿಲಿಟಿ ಇರಲಿ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇದ್ರೆ ಒಟ್ಟಿಗೆ ತಗೊಂಡು ಮಾಡಿದ್ರೆ ನಮಗೆ ಬೇಕಾದ್ರೇನೋ ಕರ್ನಾಟಕ ಕ್ರಿಕೆಟ್ ಇಂಪ್ರೂವ್ ಆಗಬೇಕು. ಇದೇನಾಯ್ತು ಅಂದ್ರೆ ವಿರೋಧ, ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ, ಬರೀ ಇದೇ ಟೈಮ್ ಪಾಸ್ ಆಗ್ಬಿಡ್ತು. ಬ್ರಿಜೇಶ್ ಪಟೇಲ್ ಇವರು ಸಪೋರ್ಟ್ ಮಾಡಿದಾರಲ್ಲ ಲಾಸ್ಟ್ ಎಲೆಕ್ಷನ್ಸ್. ಹೌದು, ಬ್ರಿಜೇಶ್ ಮಾಡಿ ಬಂದಿದ್ದಾರೆ. ನಾ ಹೇಳೋದಂದ್ರೆ ಎಲ್ಲ ಒಟ್ಟಿಗೆ ಬಂದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಅಂದ್ರೆ ಈಗ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದಿಷ್ಟೇ, ಸ್ವಲ್ಪ ಈ KSC ಅನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಬಹುಪಾಲು ಸಮಯವನ್ನ ಈ ಅಕಾಡೆಮಿಗಾಗಿ ಮೀಸಲಿಡುವಂತಹ ವ್ಯಕ್ತಿ ಬೇಕು. ಅವರು ತಾರಾಮೌಲ್ಯದ ಕ್ರಿಕೆಟಿಗರೇ ಆಗ್ಬೇಕಂತಿಲ್ಲ, ಅಥವಾ ಉದ್ಯಮಿಗಳು ಆಗಬಹುದು ಅಂತ. ಯಾಕಂದ್ರೆ ನಾ ಹೇಳ್ತೀನಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ನೋಡಿದ್ದೀನಿ. ಇವಾಗ M. ಚಿನ್ನಸ್ವಾಮಿ ಇದ್ರು, ಎಂಥ ದೊಡ್ಡ ವ್ಯಕ್ತಿ ಅವರು. ಅದು ಮುಂಚೆ ಶ್ರೀನಿವಾಸನು, ನಾಗರಾಜು, ತಿಮ್ಮಪ್ಪ ಕ್ರಿಕೆಟರ್, ಅವ್ರು ತೋರ್ಸು. KC ದೇಸಾಯಿ ಒಬ್ರು ಇದ್ರು, ಅವ್ರ ದುಡ್ಡಿಂದನೇ ಕೊಟ್ಟು ಕ್ರಿಕೆಟ್ ಬೆಳೆಸ್ಕೊಂಡ್ ಬಂದ್ರು. ಅವ್ರು ಕ್ರಿಕೆಟರ್ ಅಷ್ಟೇ ಇರ್ಲಿಲ್ಲ, ಅವರೆಲ್ಲ ಬಂದ್ ಮಾಡಿದ್ರು. ಆಮೇಲೆ ಬ್ರಿಜೇಶ್ ಬಂದ್ರು ಮಾಡ್ತೀನಿ ಅಂದ್ಬಿಟ್ಟು ಅವ್ರುಗಳು ಒಂದು ಕೆಲವು ತಪ್ಪುಗಳು ಮಾಡಿದ್ದಾರೆ, ಎಲ್ಲ ಒಪ್ಕೋಬೇಕದು. ಬ್ರಿಜೇಶ್ಗೆ ಗೊತ್ತಾಗತ್ತೆ, ನಾನು ಹುಷಾರಾಗಿದ್ದಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ ಅಂತ ಸ್ಥಿತಿ ಬಂದಿರಲ್ಲ. ಅವ್ರಿಗೀಗ ಆಗಿರುತ್ತೆ, ಕಾನ್ಶಿಯಸ್ ರಿಯಲೈಸ್ ಆಗಿರುತ್ತೆ. ಬಹುಶಃ ಇನ್ ಮುಂದೆ ಏನೋ ಬಂದ್ರೆ ಒಳ್ಳೇದ್ ಮಾಡ್ಬೇಕು ಅಂತ ಬರ್ಬೇಕು ಅವರು. ಸೊ ಅವರು ಮಾಡಿದ್ದಾರೆ. ಸೊ ನೀವು ಹಂಗೆ ಹೋಗ್ತಾ ಇದ್ರೆ, ನೀವು ಒಡೆಯಾರ್ ಬಂದಿದ್ಮೇಲೆ ಅಡ್ಮಿನಿಸ್ಟ್ರೇಷನ್ ಫುಲ್ ಕ್ಲಿಯರ್ ಮಾಡ್ಬಿಟ್ರು. ಅಲ್ಲಿ ದುಡ್ಡಿನ ವಿಷಯ ಎಲ್ಲ ಸ್ಟ್ರಿಕ್ಟ್ ಮಾಡ್ಬಿಟ್ರು. ಎಲ್ಲ ಒಂದ್ ಕಡೆನೂ ಒಂದು ಇದೋಗ್ಬಾರ್ದು ಅಂದ್ಬಿಟ್ಟು ಅದು ತೋರಿಸಿದ ದಾರಿ. ಸೊ ಈ ಹುಡುಗರಿಗೆ ಇದ್ದಿದ್ದು ಏನಂದ್ರೆ, ನನ್ನ ಹುಡುಗರು ಅಂತ ಹೇಳ್ಬೇಕಂದ್ರೆ ಧೈರ್ಯ, ಯಾಕಂದ್ರೆ ನಾನು ಇವ್ರ ಬಗ್ಗೆ ಬರ್ದಿರೋದು, ಇವ್ರ ಕ್ಯಾರೆಕ್ಟರ್ಗಳೆಲ್ಲ ನಂಗೆ ಗೊತ್ತು. ಯಂಗ್ಸ್ಟರ್ ಒಳ್ಳೆ ಹುಡುಗರು. ಇವ್ರು ಬಂದಾಗ ಎವ್ರಿಥಿಂಗ್ ವಾಸ್ ಓಪನ್ ಟು ದೆಮ್. ಒಂದು ದಾರಿ ಮಾಡಿ, ಒಂದು ನಿಯತ್ತಾಗಿ ಕರ್ಕೊಂಡು ಒಂದು ಇದು ಮಾಡ್ಬೋದಾಯ್ತು. ಎಲ್ಲ ಒಂದು ಕಡೆ ಇದು ತಪ್ಪು ಹೋಯ್ತು. ಆ ತಪ್ಪು ಹೋಯ್ದ ಕಡೆಯಿಂದ ಒಂದು ಡಿಫೆಂಡ್ ಮಾಡೋಕ್ಕೆ ಬೇರೆ ಬೇರೆ ಥರ ಹೇಳ್ಕೊಂಡು ಬಂದು ಈ ಥರ ಬಂದಿರೋದು. ಈಗ ಮುಫಸಲ್ ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಕು ಅನಿಸ್ತದೆ ನನಗೆ. ಯಾಕಂದರೆ ನಾನು ಟ್ರಾವೆಲ್ ಮಾಡಿದ್ದೀನಿ, ಡಿಸ್ಟ್ರಿಕ್ಸ್ಗೆಲ್ಲ ನಾನು ಒಂದು 7 ಸತಿ ಹೋಗಿ ಬಂದಿದ್ದೀನಿ. ಯಾರ್ಯಾರು ಡಿಸ್ಟ್ರಿಕ್ಸ್ ಝೋನಲ್ ಸೆಲೆಕ್ಟರ್ ಇವ್ರುಗಳಿದ್ದಾರೆ, ಕನ್ವೀನರ್ಸು, ಅವ್ರಿಗೆ ಗೊತ್ತು ನಾನು ಏನು ಪ್ರಯತ್ನ ಮಾಡಿದ್ದೀನಿ. ನನಗೇನು ಗುರಿ ಇತ್ತಂದರೆ, ಯಾವತ್ತೂ ಇದ್ರೂ ನಮ್ಮ ಹುಡುಗರು ಆಚೆಯಿಂದ ಬರ್ತಾರೆ. ಈಗ ಹುಬ್ಳಿ ಧಾರವಾಡ ಒಳ್ಳೆ ಕ್ರಿಕೆಟರ್ಸ್, ನಮಗೆ ಮೈಸೂರಿಂದ ಒಳ್ಳೆ ಟ್ಯಾಲೆಂಟ್ ಇತ್ತು, ಅಲ್ಲಿಂದ ಕ್ರಿಕೆಟರ್ಸ್ ಬರಬೇಕು, ಹುಡ್ಕೋಣ, ಮಾತಾಡೋಣ, ಅಲ್ಲಿ ಒಂದು ವಾತಾವರಣ ಮಾಡೋಣ ಮಾಡ್ತಿದ್ದು. ಬಟ್ ಏನಾಯ್ತಂದ್ರೆ, ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ. ಬ್ರಿಜೇಶ್ ಪಟೇಲ್ ಒಡೆಯಾರ್ ಅವರು ಲ್ಯಾಂಡ್ ತಗೊಂಡ್ರು, ಕುಂಬ್ಲೇಶ್ ಶ್ರೀನಾಥ್ ಬಂದು ಅದನ್ನ ಫಿನಿಶ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಅದೆಲ್ಲ ಒಂದು ಈ ಪ್ರೋಸೆಸ್ ಅಂದ್ಬಿಟ್ಟು ನನಗೆ ಕೇಳ್ತಾ ಇರೋದು ಇಷ್ಟೇ, ನಾನು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬಿಟ್ಟು ನಾನು ಕ್ರಿಕೆಟ್ ಆಡಿಸಿದವ್ರೆ ಏನಕ್ಕೆ? ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಪ್ಯಾಲೇಸ್ ಕಟ್ಬಿಟ್ಟು ಒಂದು ಇದು ಕಟ್ಬಿಟ್ಟು ಕ್ರಿಕೆಟ್ ಆಡಿಸಿದ್ರು ಏನಕ್ಕೆ? ನಾನೀಗ ಒಂದು ದೊಡ್ಡ ಇದನ್ನ ಯಾವತ್ತೂ ಕುಂಬ್ಲೇಶ್ ಶ್ರೀನಾಥ್ಗೆ ಇದು ಮರ್ಯಾದಿಲ್ಲ. ಯಾಕಂದ್ರೆ KPL ಅವರೇ ಸಾಯಿಸಿದ್ದು. KPL ಅಂತ ಟೂರ್ನಮೆಂಟ್ ಇಡೀ ನಮ್ಮ ವಿಲೇಜ್ ಹುಡುಗರಿಗೆ, ಮುಫಸಲ್ ಹುಡುಗರಿಗೆ ಅದು ಬಹಳ ಜೋಶ್ ಇತ್ತು. ಎಲ್ಲರೂ ಆಡ್ಬೇಕು, ನಾವು ಮುಂದೆ ಬರ್ಬೇಕು, ಅವ್ರ ಒಂದು ಅವಕಾಶ ಇತ್ತು. ಅಲ್ಲಿ ಗಮನಿಸಬೇಕಾದಂತ ಒಂದು ಅಂಶ, KPL ನ ಯಾಕೆ ನಾವು ನಿಲ್ಲಿಸ್ತೀವಿ ಅಂತ ಬಂದಾಗ ಕುಂಬ್ಳೆ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಇದು ಬ್ರಿಜೇಶ್ ಪಟೇಲ್ ಅವರ ಹತ್ತಿರದವರಿಗೆ ಒಬ್ಬರಿಗೆ ಒಂದು ಏಜೆನ್ಸಿಗೆ ಈ KPL ಅನ್ನ ಕೊಡಲಾಗಿತ್ತು, ಆದ್ರಿಂದ ಇದನ್ನ ಸ್ಟಾಪ್ ಮಾಡ್ತೀವಿ ಅಂತ. ನಾವು ಗಮನಿಸಬೇಕು, BCCI ಇವತ್ತೇನು IPL ನಡೆಸ್ತಾ ಇದೆ, ಅದರ ನಿರ್ವಹಣೆಯನ್ನು ಕೂಡ ಒಂದು ಖಾಸಗಿ ಏಜೆನ್ಸಿನ ನಡೆಸ್ತಾ ಇದೆ. ಸುಮಾರು ವರ್ಷಕ್ಕೆ 30 ಕೋಟಿ ರೂಪಾಯಿಗಳನ್ನು ಅದು ಪೇ ಮಾಡ್ತಾ ಇದೆ. ಅಂತಹ BCCI ನಡೆಸುವಂಥ IPLಗೆ ಇವರು ಸಪೋರ್ಟ್ ಮಾಡ್ತಾರೆ, ಆದರೆ ಇಲ್ಲಿ ಏಜೆನ್ಸಿ ಕೊಟ್ಟಿದ್ದಾರೆ ಅಂತ ಹೇಳಿದ ಕಾರಣಕ್ಕಾಗಿ KPL ನ ಸ್ಟಾಪ್ ಮಾಡ್ತಾರೆ. ಇಲ್ಲ, ಅಲ್ಲೂ ಒಂದು ಕುಂಬ್ಳೆಯಲ್ಲಿರೋ ಒಂದು ನ್ಯಾಯ ಇದೆ ಅಲ್ಲಿ. ಯಾಕಂದ್ರೆ ಆ ಏಜೆನ್ಸಿಗೆ ಅಷ್ಟು ಅಮೌಂಟ್ ಕೊಟ್ಟಿದ್ದು ತಪ್ಪೆ. ಯಾಕಂದ್ರೆ ನನಗೆ ಗೊತ್ತು, ನಾನೊಂದು ಫ್ರಾಂಚೈಸಿಯ CEO ಆಗಿದ್ದೆ ಬೆಳಗಾವಿ ಪ್ಯಾಂಥರ್ಸ್ಗೆ. ಸೊ ನಮಗೆ ಗೊತ್ತು ಏನು ಖರ್ಚು ಮಾಡ್ತಾ ಇದೀವಿ, ಏನು ಇನ್ವೆಸ್ಟ್ಮೆಂಟ್ ಇದೆ, ಹೆಂಗೆ ಪ್ಲೇಯರ್ಸ್ ಡೆವಲಪ್ಮೆಂಟ್ ಅಂದ್ಬಿಟ್ಟು. ಈಗ ಆ ಟೂರ್ನಮೆಂಟ್ ಏಟ್ ಹಾಕಿದೆ ದುಡ್ಡಿನ ವಿಷಯದೊಳಗೆ, ಕೇವಲ 30 ಲಕ್ಷದ್ದು ಆಯ್ತಾ. ಸೊ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟರು, ಪ್ಲೇಯರ್ಸ್ ಕಡಿಮೆ ಬಂತು, ಫ್ರಾಂಚೈಸಿಗಳೆಲ್ಲ ಬ್ಲೀಡ್ ಆಯಿತು. ಈಗ ಕುಂಬ್ಳೆ ಶ್ರೀನಾಥ್ ಬಂದಾಗ ಅವರೊಂದು ಸ್ಟೇಟ್ಮೆಂಟ್ ದೊಡ್ಡದಾಗಿ ಮಾಡಿದ್ರು, ಏನೋ ಇದಾಗೆ ನಾವು ಈ KPL ನ ಮುಂದಕ್ಕೆ ತೊಗೊಂಡೋಗ್ತೀವಿ, IPL ಲೆವೆಲ್ ಥರ ಮಾಡ್ತೀವಿ, ಒಂದು ಜೋಶ್ ಕೊಡ್ತೀವಿ ಅಂದ್ಬಿಟ್ಟು. ಬಟ್ ಯಾಕೋ ಅದು ಜೆನ್ಯೂನ್ ಆಗಿರಲಿಲ್ಲ ನನಗೆ ಗೊತ್ತಿರಂಗೆ. ಯಾಕಂದ್ರೆ ನಾನು ಕೆಲವು ಮೀಟಿಂಗ್ ಹೋಗ್ಬಿಟ್ಟು ನಾನು ನಕ್ಕೊಂಡು ಬಂದ್ಬಿಟ್ಟೆ, ಇವ್ರು ಯಾಕೋ ನಾಟಕ ಆಡ್ತಿದ್ದಾರೆ ಅಂದ್ಬಿಟ್ಟು. ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಒಂದು ಮಾಡಿದಂದರೆ, ಫ್ರಾಂಚೈಸಿಗಳು ಇರಬೇಕಾಗಿಲ್ಲ, KSA ಮಾಡ್ಬೋದು, ನಮ್ಮ ಹತ್ರ ಹಣ ಇದೆ KSA ಅಂದ್ಬಿಟ್ಟು. ನಾನು ಈಗ ಅವ್ರಿಗೆ ಅದೇ ಕ್ವಶನ್ ಕೇಳ್ತೀನಿ, ಈಗ KSA ಒಳಗೆ ಇಷ್ಟು ಹಣ ಇದೆ, 120 ಕೋಟಿ ಇದೆ, ಇವ್ರು ಮಾಡ್ಬೋದಾಯ್ತಲ್ಲ KPL ಥರ ಒಂದು ಟೂರ್ನಮೆಂಟು? ಕರ್ನಾಟಕ KSA ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಲಿಲ್ಲ 3 ವರ್ಷದೊಳಗೆ?
ಅವ್ರಿಗೆ ಗೊತ್ತಿತ್ತು ಹುಡುಗರಿಗೆ ಏಟ್ ಬೀಳ್ತಿದ್ದೆ ಮುಫಸಲ್ ಏರಿಯಾ ಒಳಗೆ ಅಂದ್ಬಿಟ್ಟು. ಇವಾಗ ಮುಫಸಲ್ ಏರಿಯಾಗೆ ಹೋದ್ರೆ ನಿಮ್ಗೆ ಅನ್ಸುತ್ತೆ KPL ನ ಸ್ಟಾಪ್ ಮಾಡೋದ್ ಬಗ್ಗೆ ಒಬ್ಬ ಕ್ರಿಕೆಟ್ ಪ್ರೇಮಿ ಅಲ್ಲ, ಅವ್ರು ಹೇಳಿದಾಗ ನಾನು ನೋಡಿರೋದು KPL ಬಗ್ಗೆ ಅದೇ ಒಂದೆರಡು ವರ್ಷ ನೋಡಿದೆ. ಅವಾಗ ಲಾಟ್ ಎಂಥ್ಯೂಸಿಯಾಸಮ್ ಭಾಳ ಇತ್ತು ಎಲ್ಲ ಕಡೆ. ಹುಬ್ಳಿ ಸಹಾಯ ಆಗೋದಾ ಕಡೆಯಿಂದ ಗ್ರಾಮೀಣ ಕ್ರೀಡೆಗಳಿಗೆ ಆಗ್ತಿತ್ತು. ಬಟ್ ಭಾಳ ಜನ ಹೇಳಿದ್ರು ನನಗೆ ಲಾಸ್ ಆಗಿತ್ತು, ಅವ್ರಿಗೆಲ್ಲ ಭಾಳ ಲಾಸ್ ಆಯಿತು ಅಂತ. ಫ್ರಾಂಚೈಸಿಗಳಿಗೆ ತುಂಬ ಲಾಸ್ ಆಯಿತು ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ವ್ಯಾವಹಾರಿಕ ನನಗೆ ಅಷ್ಟು ಜ್ಞಾನ ಇಲ್ಲ. ಬಟ್ ನಾನು ಈ ಡೆವಲಪ್ಮೆಂಟ್ ಏನು ಹೇಳ್ತಾರಲ್ಲ, ಅಂದರೆ ಕ್ರಿಕೆಟ್ ನಾವು ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ನಾನು ಒಂದು 2 ವರ್ಷದ ಮುಂಚೆ 3 ವರ್ಷದ ಮುಂಚೆ ಶಿವಮೊಗ್ಗಕ್ಕೆ ಆಕಸ್ಮಿಕವಾಗಿ ಯಾವುದೋ ಕೆಲಸದ ಮೇಲೆ ಹೋಗಿದ್ದೆ. ಅಲ್ಲಿ ಜವಾಹರ್ಲಾಲ್ ನೆಹರು ಇಂಜಿನಿಯರಿಂಗ್ ಕಾಲೇಜ್ ಅಂತ ಕಾಣಿಸುತ್ತೆ. ನಾನು ಆಟೋಲ್ಲಿ ಹೋಗ್ತಾ ಇದ್ದೆ, ಒಂದು ಕೆರೆಯನ್ನು ಮಣ್ಣಾಕಿ ದೊಡ್ಡ ಇದರೊಳಗೆ ಲಾರಿಯಲ್ಲಿ ಮುಚ್ತಾನೇ ಇದ್ರು. ಆಲ್ಮೋಸ್ಟ್ ಮುಕ್ಕಾಲು ಮುಚ್ಚೋಗಿತ್ತು, ಸ್ವಲ್ಪ ಉಳ್ದಂಗಿತ್ತು. ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದೆ. ಅಲ್ಲಿ ಒಂದು ದಿನ ಸೆಮಿನಾರ್ ಏನೋ ಇತ್ತು, ಒಂದು ದಿನ ಇದ್ದೆ ನಾನು. ಆ ಇಂಜಿನಿಯರಿಂಗ್ ಕಾಲೇಜ್ ಒಂದು ಬೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಇದೆ. ಜವಾಹರ್ಲಾಲ್ ನೆಹರು ಕ್ರಿಕೆಟ್ ಇಂಜಿನಿಯರಿಂಗ್ ಕಾಲೇಜ್ ಇರಬೇಕು, ಬ್ಯೂಟಿಫುಲ್ ಸ್ಟೇಡಿಯಂ ಇದೆ. ನಾನು ಬೆಳಗ್ಗೆ ಆದಮೇಲೆ ಅವ್ರಿಗೆ ಕೇಳಿದೆ, ಅದು ಏನ್ರಿ ಬರ್ತಾ ಇದ್ದೀನಲ್ಲ, ಅಲ್ಲಿ ಕೆರೆ ಮುಚ್ತಾ ಇದ್ರಲ್ಲ, ಏನದು ಮಣ್ಣಾಗ್ತದೆ, ಯಾಕೆ ಕೆರೆ ತೆಗಿತಾ ಇದ್ದೀವಿ, ಇದೇನು ಮುಚ್ತಾ ಇಲ್ಲ. ನಮ್ಮ ಸರ್ಕಾರ, ಯಾವ ಸರ್ಕಾರನಾಗಲಿ, ಬ್ರಿಜೇಶ್ ಟೈಮರಾಗಲಿ, ಗುಮ್ಳ ಒಂದು ಕೆರೆನ ಜಾಗನ ಒನ್ ಆಫ್ ದಿ ಆ ಜಾಗ ಸುತ್ತಮುತ್ತ ಹಳ್ಳಿಗಳಿಗೆ 100 ಹಳ್ಳಿ ಮನೆಗಳಿಗೆ ನೀರು ಸಪ್ಲೈ ಮಾಡೋದ್ರಿಂದ ಕಂಪ್ಲೀಟ್ ಮುಚ್ಚಿ ಕೋಟೆ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಮುಚ್ಚಿ ನೀವು ಹೇಳೋದಷ್ಟೇ ಈಗ ಒಂದು ಕ್ರಿಕೆಟ್ ಸ್ಟೇಡಿಯಂ ಮಾಡಿದ್ದಾರೆ. ದಿಸ್ ಇಸ್ ನಾಟ್ ಡೆವಲಪ್ಮೆಂಟ್. ಒಂದು ಕೆರೆಯನ್ನು ಮುಚ್ಚಿ ಅದ್ರ ಬದಲಾಗಿ ಅಲ್ಲಿ ಇರುವಂತ ಸ್ಟೇಡಿಯಂನ ಮಾಡಬಹುದಿತ್ತು. ಬೇಕಾದ್ರೆ ಇವತ್ತು ಯಾರು ನೀವು ಇನ್ಫ್ಯಾಕ್ಟ್ ಸುವರ್ಣ ಟಿವಿ ಅವರು ಇವತ್ತು ಬೇಕಾದ್ರೆ ಜವಾಹರ್ಲಾಲ್ ಇಂಜಿನಿಯರಿಂಗ್ ಕಾಲೇಜ್ ಕಾಣಿಸ್ತಾ ಅಲ್ಲಿ ಹೋಗಿ ನೋಡಿ, ಇಲ್ಲೊಂದು ಕ್ರಿಕೆಟ್ ಸ್ಟೇಡಿಯಂ ಆಗಿರ್ಬೇಕು, ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಡೆವಲಪ್ಮೆಂಟ್ ಆಯ್ತು ಅಂತ ಕೇಳಿ. ದಿಸ್ ಇಸ್ ನಾಟ್ ಡೆವಲಪ್ಮೆಂಟ್. ಈ ರೀತಿ ಎಲ್ಲ ಊರನ್ನ ಮಾಡಿದ ತಕ್ಷಣ ಕ್ರಿಕೆಟ್ ಬಂದ್ಬಿಡುತ್ತೆ ಅಂದ್ರೆ ಆಗೋದಿಲ್ಲ ಅದು. ಈಗ ವಿನಯ್ ಕುಮಾರ್ ದಾವಣಗೆರೆ ಅವರೇನು ಬೆಂಗಳೂರು ಬಂದು ಆಡಿದ್ರಾ, ಅಲ್ಲಿ ಯಾವುದೋ ಸಣ್ಣ ಇದ್ರೊಳಗೆ ಆಡಿಬಿಟ್ಟೆ ಕ್ರಿಕೆಟ್ ಆಡಕ್ಕೆ ಸಾಧ್ಯ ಹೋಗುತ್ತೆ. ಎಲ್ಲ ಗ್ರೇಟ್ ಕ್ರಿಕೆಟರ್ಸ್, ಪ್ರಸನ್ನ ಆಗಲಿ, ಚಂದ್ರಶೇಖರ್ ಆಗಲಿ, ವಿಶ್ವನಾಥ್, ಯಾರೂ ಇಂಥ ಅದ್ಭುತವಾಗಿ ಆಡಿ ಯಾರೂ ಕ್ರಿಕೆಟ್ ಟಾಪ್ ಪ್ಲೇಯರ್ಸ್ ಆಗಿಲ್ಲ. ಸೊ ಅದರಿಂದ ಇಲ್ಲಿ ಬಂದವರೆಲ್ಲ ಆಟ ಆಡ್ಬಿಡ್ತಾರೆ. ಒಂದು ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನ ಗುರುತಿಸುವಂತ ಅವಕಾಶ KPLಗಿತ್ತು. ಅದು KPL ಅದೇ ಹೇಳ್ಬೇಕಂದ್ರೆ, ನಾನು ಇನ್ನೊಂದು ಕ್ವಶನ್ ಕೇಳಿದ್ದೆ, ನೀವು ಯಾಕೆ KPLನ ಇದು ಮಾಡ್ತೀವಿ? ಇಲ್ಲಲ್ಲ, ನಾವು ಮೆಂಬರ್ಸ್ ಹತ್ರ ಹೋಗಿದ್ರೆ AGMಗೆ ಹೋದರೆ 2,40,000 ರೂಪಾಯಿ ನಾವು ಕೊಡೋಕ್ಕೆ, ನಾವು 24 lakhs ಬಂದಿರೋದು. 2,40,00,000 ಕೊಡಬೇಕಾಗಿತ್ತು. AGMಗೆ ಹೋದರೆ ಎಲ್ಲ ಜನ ಕಷ್ಟ ಕೇಳಿರೋ ಕ್ವಶನ್ ಅಂತ ನಾನು ಇದೇ ಕೇಳಿದೆ. ಇವರು ಒಂದೇ ದಿವಸದೊಳಗೆ, ಇದೇ ಲಾಸ್ಟ್ ಇವ್ರುಗಳು ಕೂತಾಗ ಒಂದೇ ದಿವಸದೊಳಗೆ 3,14,00,000 ರೂಪಾಯಿ ಒಂದು ಇದು ಕೊಟ್ಟಿದ್ದಾರೆ, ಟೆಂಡರ್ಗೆ ಇದು ಕೊಟ್ಟಿದ್ದಾರೆ. ಒಂದೇ ದಿವಸದೊಳಗೆ ಫೈನಾನ್ಸ್ ಕಮಿಟಿ, ಟೆಕ್ನಿಕಲ್ ಕಮಿಟಿ, ಮ್ಯಾನೇಜಿಂಗ್ ಕಮಿಟಿ ಎಲ್ಲ ಕೂತ್ಕೊಂಡು ಅವ್ರು ಕೊಟ್ಟರು. ಅವಾಗ AGMಗೆ ಹೋದ್ರ ಅದೇ ದುಡ್ಡು ಇನ್ಫ್ರಾಸ್ಟ್ರಕ್ಚರ್ ಬಿಟ್ಬಿಟ್ಟು ಕ್ರಿಕೆಟ್ ಆಡಿದ್ರೆ ಅಂದ್ರೆ ಇಲ್ಲಿ ಏನೋ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸರಿಯಾದಂತಹ ದಾರಿಯಲ್ಲಿ ಹೋಗ್ಲಿಲ್ಲ, ಇನ್ನಷ್ಟು ಒಳ್ಳೇದು ಮಾಡಬಹುದಿತ್ತು ಅಂತ. ಖಂಡಿತ ಕ್ರಿಕೆಟ್ ಪಾಲಿಟಿಕ್ಸ್ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ಇರುತ್ತೆ.